ಕಾಗದದ ನೋಟಿಗೆ ಗುಡ್ ಬೈ, ಜೇಬಿಗೆ ಬರಲಿದೆ ಪ್ಲಾಸ್ಟಿಕ್ ನೋಟು. ಸ್ನೇಹಿತರೆ, ಪ್ಯಾಂಟ್ ಜೇಬಲ್ಲಿ ದುಡ್ಡು ಮರೆತು ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಏನಾಗುತ್ತೆ? ಕಾಗದದ ನೋಟು ನೀರಲ್ಲಿ ನೆನೆದು ಪುಡಿ ಪುಡಿಯಾಗತ್ತೆ ಅಲ್ವಾ? ನಮ್ಮ ಕಿಸೆಯಲ್ಲಿ ಏನಾದ್ರೂ ಒಂದು ಚೂರು ಹರಿದಿರೋ ನೋಟು ಸಿಕ್ಕರೆ ಸಾಕು, ಅದನ್ನ ಹೇಗಾದ್ರೂ ಮಾಡಿ ಅಂಗಡಿಯವನಿಗೆ ಸಾಗಾಕೋಕೆ ನಾವೆಲ್ಲ ಪಡೋ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೆ ಇನ್ಮುಂದೆ ಆ ಟೆನ್ಷನ್ ಇಲ್ಲ, ಯಾಕಂದ್ರೆ ನಿಮ್ಮ ಪರ್ಸ್ಗೆ ಇನ್ಮುಂದೆ ಪ್ಲಾಸ್ಟಿಕ್ ನೋಟುಗಳು ಎಂಟ್ರಿ ಕೊಡ್ತಿವೆ. ಹೌದು, ಇಂಥದ್ದೊಂದು ಕೆಲಸಕ್ಕೀಗ ನಮ್ಮ RBI ಮುಂದಾಗಿದೆ. ಭಾರತದಲ್ಲಿ ಈ ಕಾಗದದ ನೋಟ್ ಪ್ರಿಂಟ್ ಮಾಡೋಕೆ RBI ಪ್ರತಿ ವರ್ಷ ಬರೋಬ್ಬರಿ 5ರಿಂದ 6 ಸಾವಿರ ಕೋಟಿ ದುಡ್ಡು ಸುರಿತಿದೆ. ಈ ಸಾವಿರಾರು ಕೋಟಿಯ ಕಾಗದದ ಖರ್ಚಿಗೆ ಗುಡ್ ಬೈ ಹೇಳೋಕೆ, ಜೊತೆಗೆ ಖೋಟಾ ನೋಟುಗಳಿಗೆ ಶಾಶ್ವತ ಬ್ರೇಕ್ ಹಾಕೋಕೆ RBI ಈಗ ಪಾಲಿಮರ್ ನೋಟುಗಳ ಕ್ರಾಂತಿ ಶುರು ಮಾಡಿದೆ. ಹಾಗಾದ್ರೆ ಏನಿದು ಪ್ಲಾಸ್ಟಿಕ್ ನೋಟು? RBI ಈ ಹೆಜ್ಜೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನಿದು ಪ್ಲಾಸ್ಟಿಕ್ ನೋಟ್? RBI ಪಾಲಿಮರ್ ಆಪರೇಷನ್. ಸ್ನೇಹಿತರೆ, ಮೊದಲಿಗೆ ಏನಾಗಿದೆ ಅಂತ ಹೇಳ್ತೀವಿ. RBI ಇತ್ತೀಚೆಗೆ ಮುಂಬೈನಲ್ಲಿ ತನ್ನ ಮೇ ತಿಂಗಳ ಬೋರ್ಡ್ ಮೀಟಿಂಗ್ ನಡೆಸುತ್ತೆ. ಆ ಬೋರ್ಡ್ ಮೀಟಿಂಗ್ನಲ್ಲಿ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ತರೋದಕ್ಕೆ ಮಹತ್ವದ ಚರ್ಚೆ ನಡೆಸಿದೆ. ಅಷ್ಟೇ ಅಲ್ಲ, ಇದಕ್ಕೆ ಪ್ಲಾನ್ ಕೂಡ ರೆಡಿಯಾಗಿದೆ. ಹಾಗಂತ ಇದು ಈಗ ಒಮ್ಮೆಲೆಗೆ ಮಾಡಿದ ಪ್ಲಾನ್ ಅಲ್ಲ. ನಿಮಗೆ ಗೊತ್ತಿರಲಿ, ಇದು 1 ದಶಕ ಹಳೆಯ ಪ್ಲಾನ್. 2012ರಲ್ಲೇ ಇದು ಚರ್ಚೆಗೆ ಬಂದಿತ್ತು. ಆಮೇಲೆ ಕೆಲ ಟೆಕ್ನಾಲಜಿಕಲ್ ಮತ್ತೆ ಆಪರೇಷನಲ್ ರೀಸನ್ನಿಂದ ಸೈಡ್ ಲೈನ್ ಆಗಿದ್ದ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ನೋಟು ಅಂದ್ರೆ ಏನು ಅಂತ ನೋಡೋಣ. ನಾವೀಗ ದಿನನಿತ್ಯ ಬಳಸ್ತಿರೋ ಕಾಗದದ ನೋಟುಗಳು ಅಸಲಿಗೆ ಕಾಗದದಿಂದ ಮಾಡಿದ್ದಲ್ಲ. ಅದನ್ನ ಕಾಟನ್ ಬೇಸ್ ಅಂದ್ರೆ ಹತ್ತಿ ಆಧಾರಿತ ಕಾಗದದಿಂದ ಮಾಡ್ತಾರೆ. ಹೀಗಾಗಿಯೇ ಅದು ಬೇಗ ಕೊಳೆಯಾಗುತ್ತೆ ಮತ್ತು ಸುಲಭವಾಗಿ ಹರಿದು ಹೋಗುತ್ತೆ. ಆದ್ರೆ RBI ಈಗ ತರ್ತಿರೋ ಹೊಸ ನೋಟು ಪಾಲಿಮರ್ನಿಂದ ತಯಾರಾಗುತ್ತೆ. ಪಾಲಿಮರ್ ಅಂದ್ರೆ ಒಂದು ರೀತಿಯ ತೆಳುವಾದ, ಸುಲಭವಾಗಿ ಮಡಚಬಹುದಾದ, ಅತ್ಯಂತ ಗಟ್ಟಿಯಾದ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್. ಇದರ ಅತಿ ದೊಡ್ಡ ಪವರ್ ಇರೋದೇ ಬಾಳಿಕೆಯಲ್ಲಿ. RBI ಲೆಕ್ಕಾಚಾರದ ಪ್ರಕಾರ ನಮ್ಮ ಒಂದು 10 ರೂಪಾಯಿಯ ಕಾಗದದ ನೋಟು ಅತಿ ಹೆಚ್ಚು ಅಂದ್ರೆ 8ರಿಂದ 10 ತಿಂಗಳು ಮಾತ್ರ ಬಾಳಿಕೆ ಬರುತ್ತೆ. ಆಮೇಲೆ ಅದು ಹರಿಯುತ್ತೆ. ಟೇಪ್ ಹಾಕ್ತೀವಿ, ಕೊನೆಗೆ ಬ್ಯಾಂಕ್ಗೆ ಹೋಗಿ ಸೇರುತ್ತೆ. ಆದ್ರೆ ಈ ಪಾಲಿಮರ್ ನೋಟು ಸುಮಾರು 3ರಿಂದ 5 ವರ್ಷಗಳ ಕಾಲ ಗಟ್ಟಿಯಾಗಿರುತ್ತೆ. ಕಾಗದದ ನೋಟಿಗಿಂತ ಪ್ಲಾಸ್ಟಿಕ್ ನೋಟು ಕನಿಷ್ಠ 2.5 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಜೊತೆಗೆ ಇದರಲ್ಲಿ ಪಾರದರ್ಶಕತೆ ಇರುತ್ತೆ, ಅಡ್ವಾನ್ಸ್ಡ್ ಮೈಕ್ರೋ ಆಪ್ಟಿಕ್ ಟೆಕ್ನಾಲಜಿ ಇರುತ್ತೆ. ಅಲ್ಲದೆ ನಿಮಗೆ ಗೊತ್ತೇ ಇದೆ, ಪ್ಲಾಸ್ಟಿಕ್ ನೋಟುಗಳು ಮಳೆ ಬಂದ್ರೂ ಒದ್ದೆಯಾಗಲ್ಲ. ಧೂಳು, ಎಣ್ಣೆ ಜಿಡ್ಡಿನಿಂದ ಈ ನೋಟಿಗೆ ಏನೂ ಆಗಲ್ಲ. ಸೊ ಇಂತಹ ನೋಟುಗಳನ್ನ RBI ಈಗ ಬಳಕೆಗೆ ತರೋಕೆ ಮುಂದಾಗಿದೆ. 5,000 ಕೋಟಿಯ ಕಾಗದದ ಲೆಕ್ಕ RBI ಮೇಲೆ ದೊಡ್ಡ ಹೊರೆ. ಸ್ನೇಹಿತರೆ, ಎಲ್ಲದಕ್ಕೂ ಒಂದು ಕಾರಣ ಅಂತ ಬೇಕಲ್ವಾ? ಹಾಗಾದ್ರೆ ಈಗ RBI ದಿಢೀರಂತ ಪ್ಲಾಸ್ಟಿಕ್ ನೋಟುಗಳ ಕಡೆಗೆ ಮುಖ ಮಾಡಿದ್ದೇಕೆ? ಅದನ್ನ ಹೇಳ್ತೀವಿ ಕೇಳಿ. ಈ ಕಾಗದದ ನೋಟು ನಮ್ಮ ದೇಶದ ಬೊಕ್ಕಸಕ್ಕೆ ಎಷ್ಟು ದೊಡ್ಡ ಆರ್ಥಿಕ ಹೊರೆ ಅನ್ನೋದಕ್ಕೆ ಒಂದು ಡೇಟಾ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, 2023-24ನೇ ಆರ್ಥಿಕ ವರ್ಷದಲ್ಲಿ ಹೊಸ ನೋಟುಗಳನ್ನ ಪ್ರಿಂಟ್ ಮಾಡೋಕೆ RBI 5,101 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. 2024-25ರ ಹೊತ್ತಿಗೆ ಇದು ಬರೋಬ್ಬರಿ 6,372 ಕೋಟಿಗೆ ಏರಿಕೆ ಆಯಿತು. ಈಗ ಮೊನ್ನೆ ಪಬ್ಲಿಷ್ ಆಗಿರೋ RBI ರಿಪೋರ್ಟ್ ಪ್ರಕಾರ 2025-26ನೇ ಸಾಲಲ್ಲಿ ಇದಕ್ಕೆ ಖರ್ಚಾಗಿದ್ದು 4,875 ಕೋಟಿ. ಅಂದ್ರೆ ವರ್ಷ ಆವರೇಜ್ ಆಗಿ 5,000 ಕೋಟಿ ಹಣ ನೋಟ್ ಪ್ರಿಂಟ್ಗಾಗಿ ಹೋಗ್ತಿದೆ. ಇನ್ನೊಂದ್ ಕಡೆ ಹಳೆ ನೋಟುಗಳನ್ನ ವಿಲೇವಾರಿ ಮಾಡೋ ಟಾಸ್ಕ್. ನೀವು ನೋಟ್ ಹರಿದಿದೆ, ಇನ್ನು ಇದನ್ನ ಯಾರು ತಗೊಳ್ಳಲ್ಲ ಅಂತ ಗೊತ್ತಾದ ಮೇಲೆ ಸೀದಾ ಅದನ್ನ ಬ್ಯಾಂಕಿಗೆ ತಗೊಂಡು ಹೋಗ್ತೀರಾ ಅಲ್ವಾ? ಹೀಗೆ ಜನರಿಂದ ಬ್ಯಾಂಕ್ಗೆ ಬರೋ ಕೊಳೆಯಾದ ಹರಿದ ನೋಟುಗಳನ್ನ ಭದ್ರತೆಯೊಂದಿಗೆ ಸಾಗಿಸಿ ಅದನ್ನ ಪುಡಿ ಮಾಡಿ ನಾಶ ಮಾಡಬೇಕು. 2024ರಲ್ಲಿ ಬರೋಬ್ಬರಿ 2,124 ಕೋಟಿ ಪೀಸ್ ಹಾಳಾದ ನೋಟುಗಳನ್ನ RBI ನಾಶ ಮಾಡಿತ್ತು. 2025ರಲ್ಲಿ ಈ ಸಂಖ್ಯೆ 2,380 ಕೋಟಿಗೆ ಏರಿದೆ. ಅಂದ್ರೆ ವಿಲೇವಾರಿ ಮಾಡೋ ನೋಟುಗಳ ಸಂಖ್ಯೆ ಕೂಡ ಶೇಕಡ 12.3ರಷ್ಟು ಜಾಸ್ತಿಯಾಗಿದೆ. ಕಾಗದದ ನೋಟು ಬೇಗ ಹರಿಯುತ್ತೆ.
ಇದನ್ನ ಮತ್ತೆ ಮತ್ತೆ ಪ್ರಿಂಟ್ ಮಾಡೋಕೆ ಹಾಗೂ ಕೋಟ್ಯಾಂತರ ನೋಟುಗಳನ್ನ ನಾಶ ಮಾಡೋಕೆ RBIಗೆ ಆಗ್ತಿರೋ ಈ ಸಾವಿರಾರು ಕೋಟಿಯ ನಷ್ಟವನ್ನ ತಪ್ಪಿಸೋಕೆ ಒಮ್ಮೆ ಪ್ರಿಂಟ್ ಮಾಡಿದ್ರೆ ವರ್ಷಗಟ್ಟಲೆ ಬಾಳಿಕೆ ಬರೋ ಪ್ಲಾಸ್ಟಿಕ್ ನೋಟು ಅನಿವಾರ್ಯ ಆಗಿದೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ, ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಪ್ರವಾಸವನ್ನ ಆಯೋಜಿಸಿದ್ದಾರೆ. ಇಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಕನ್ನಡ ಟೂರ್ ಗೈಡ್ ಇರಲಿದ್ದಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. UPI ಯುಗದಲ್ಲೂ ಕ್ಯಾಶೇ ಕಿಂಗ್. ಮಾರುಕಟ್ಟೆಯಲ್ಲಿ 42 ಲಕ್ಷ ಕೋಟಿ. UPI ಬಂದ್ಮೇಲೆ ಕ್ಯಾಶ್ ಯಾರು ಬಳಸ್ತಾರೆ ಅನ್ನೋದು ಬಹಳ ಜನರ ತಪ್ಪು ಲೆಕ್ಕಾಚಾರ. UPI ಪೇಮೆಂಟ್ಸ್ ನಮ್ಮ ದೇಶದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಬೆಳೆದಿದೆ ಅನ್ನೋದು ನಿಜ. 2025ರ ಹೊತ್ತಿಗೆ ಇದು ಬರೋಬ್ಬರಿ 22,000 ಕೋಟಿಗೆ ತಲುಪಿದೆ. ಅಂದ್ರೆ ಅಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಇಡೀ ಪೇಮೆಂಟ್ ಎಕೋಸಿಸ್ಟಮ್ನಲ್ಲಿ UPI ಪಾಲು ಬರೋಬ್ಬರಿ 83.4% ರಷ್ಟಿದೆ. ಇಷ್ಟೆಲ್ಲ ಡಿಜಿಟಲ್ ಕ್ರಾಂತಿ ಆದ್ರೂ ಕ್ಯಾಶ್ ಡಿಮ್ಯಾಂಡ್ ಮಾತ್ರ ಅಂದುಕೊಂಡಷ್ಟು ಕಮ್ಮಿಯಾಗಿಲ್ಲ. 2026ರ ಮೇ 15ರ ಡೇಟಾ ಪ್ರಕಾರ 42.86 ಲಕ್ಷ ಕೋಟಿ ರೂಪಾಯಿ ಕ್ಯಾಶ್ ಇಂದಿಗೂ ಮಾರ್ಕೆಟ್ನಲ್ಲಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡಾ 11.5ರಷ್ಟು ಜಂಪ್. ಇಂದಿಗೂ ನಮ್ಮ ಸಣ್ಣ ವ್ಯಾಪಾರಿಗಳು, ರೈತರು ಹಾಗೂ ಹಳ್ಳಿಯ ಜನ ಕ್ಯಾಶ್ ವ್ಯವಹಾರವನ್ನೇ ಹೆಚ್ಚು ನಂಬಿದ್ದಾರೆ. ಸರ್ವರ್ ಡೌನ್ ಆದಾಗ ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ಕೈಯಲ್ಲಿ ಕ್ಯಾಶ್ ಇರಲೇಬೇಕು. ಜೊತೆಗೆ ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರ ದಿನಗೂಲಿ ನಡೆಯೋದೇ ಕ್ಯಾಶ್ ಮೂಲಕ. ಈ ಕ್ಯಾಶ್ ಬೇಡಿಕೆ ಮಾರುಕಟ್ಟೆಯಲ್ಲಿ ಇರೋವರೆಗೂ ಹೆಚ್ಚು ಭದ್ರತೆ ಇರೋ ಹೊಸ ನೋಟು ಬೇಕೇ ಬೇಕು. ಖೋಟಾ ನೋಟಿಗೆ ಪಾಲಿಮರ್ ಚೆಕ್ಮೇಟ್. ಕಾಗದದ ನೋಟಿನಲ್ಲಿ ನಕಲಿ ನೋಟುಗಳ ಹಾವಳಿ ತಡೆಯೋದೇ ದೇಶದ ಭದ್ರತಾ ಏಜೆನ್ಸಿಗಳಿಗೆ ದೊಡ್ಡ ಸವಾಲು. ಕಳೆದ ವರ್ಷ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ 2,17,000 ನಕಲಿ ನೋಟುಗಳು ಪತ್ತೆಯಾಗಿದ್ವು. ಆದ್ರೆ 2026ರಲ್ಲಿ ಈ ಸಂಖ್ಯೆ 2,29,746ಕ್ಕೆ ಏರಿಕೆಯಾಗಿದೆ. ಅಂದ್ರೆ ನಕಲಿ ನೋಟುಗಳ ಹಾವಳಿ ಶೇಕಡಾ 5.7ರಷ್ಟು ಜಾಸ್ತಿಯಾಗಿದೆ. ಸಿಕ್ಕಿಬಿದ್ದ ನಕಲಿ ನೋಟುಗಳಲ್ಲಿ 500 ರೂಪಾಯಿಯ ನೋಟುಗಳೇ ಅತಿ ಹೆಚ್ಚು. ಸೊ ಇದಕ್ಕೂ ಪ್ಲಾಸ್ಟಿಕ್ ನೋಟ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಇಲ್ಲಿ ಸಂಬಂಧ ಇದೆ. ಯಾಕಂದ್ರೆ ಈ ಖೋಟಾ ನೋಟು ದಂಧೆಗೆ ಪ್ಲಾಸ್ಟಿಕ್ ನೋಟು ಬ್ರೇಕ್ ಹಾಕತ್ತೆ. ಈ ಪಾಲಿಮರ್ ನೋಟುಗಳಲ್ಲಿ ಕಾಗದದಲ್ಲಿ ತರಲು ಅಸಾಧ್ಯವಾದ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತೆ. ಮೈಕ್ರೋ ಆಪ್ಟಿಕ್ ಹೋಲೋಗ್ರಾಮ್ ಮತ್ತು ಸ್ಪೆಷಲೈಸ್ಡ್ ಇಂಕ್ ಬಳಸಲಾಗುತ್ತೆ. ಕಾಗದದ ನೋಟನ್ನ ಬೇಕಾದ್ರೆ ಸ್ಕ್ಯಾನ್ ಮಾಡಿ ಪ್ರಿಂಟ್ ಮಾಡಬಹುದು. ಆದ್ರೆ ಪ್ಲಾಸ್ಟಿಕ್ ನೋಟಿನಲ್ಲಿರೋ ಕ್ಲಿಯರ್ ವಿಂಡೋನ ಯಾವ ಪ್ರಿಂಟರ್ನಲ್ಲೂ ಕಾಪಿ ಮಾಡೋಕೆ ಆಗಲ್ಲ. ಇದರಿಂದ ನಕಲಿ ದಂಧೆ ಬಹುತೇಕ ಅಸಾಧ್ಯ. ಪ್ರಪಂಚದಾದ್ಯಂತ ಪ್ಲಾಸ್ಟಿಕ್ ಪಾರುಪತ್ಯ. 60 ದೇಶಗಳಲ್ಲಿ ಈಗಾಗಲೇ ಸಕ್ಸಸ್. ಪ್ಲಾಸ್ಟಿಕ್ ನೋಟು ಅನ್ನೋದು ಜಗತ್ತಿಗೆ ಹೊಸ ಕಾನ್ಸೆಪ್ಟ್ ಏನಲ್ಲ. 1988 ಜನವರಿ 26ರಂದೇ ಆಸ್ಟ್ರೇಲಿಯಾ ದೇಶ ಪ್ರಪಂಚದ ಮೊದಲ ಪಾಲಿಮರ್ ನೋಟನ್ನ ಚಲಾವಣೆಗೆ ತಂದಿತ್ತು. ಇವತ್ತು ಕೆನಡಾ, ಸಿಂಗಾಪುರ್, ಮಲೇಷಿಯಾ ಹಾಗೂ UK ಸೇರಿದಂತೆ ಜಗತ್ತಿನ 60ಕ್ಕೂ ಹೆಚ್ಚು ದೇಶಗಳು ಪ್ಲಾಸ್ಟಿಕ್ ನೋಟುಗಳನ್ನ ಅತ್ಯಂತ ಯಶಸ್ವಿಯಾಗಿ ಬಳಸ್ತವೆ. ಇದರಿಂದ ದೇಶದ ಆರ್ಥಿಕತೆಗೆ ಆಗೋ ಲಾಭ ಎಷ್ಟು ಅಂತ ಆಸ್ಟ್ರೇಲಿಯಾ ಸೆಂಟ್ರಲ್ ಬ್ಯಾಂಕ್ ಡೇಟಾ ಸ್ಪಷ್ಟವಾಗಿ ಹೇಳುತ್ತೆ. ಕಳೆದ 25 ವರ್ಷಗಳಲ್ಲಿ ಕಾಗದದ ಬದಲು ಪ್ಲಾಸ್ಟಿಕ್ ನೋಟು ಬಳಸಿದ್ದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಬರೋಬ್ಬರಿ $1 ಬಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಹಣವನ್ನ ಉಳಿಸಿದೆ. ಅಂದ್ರೆ ನಮ್ಮ ಲೆಕ್ಕದಲ್ಲಿ 5ರಿಂದ 6 ಸಾವಿರ ಕೋಟಿ ಉಳಿತಾಯ. ಸೊ ಈ ಎಲ್ಲಾ ಕಾರಣಗಳಿಂದ ಈಗ ಇದೇ ಗ್ಲೋಬಲ್ ಬ್ಲೂ ಪ್ರಿಂಟ್ ಅನ್ನ ಭಾರತ ಕೂಡ ಫಾಲೋ ಮಾಡ್ತಿದೆ. ಸ್ನೇಹಿತರೆ, ಸದ್ಯಕ್ಕೆ RBI ಈ ಪ್ಲಾಸ್ಟಿಕ್ ನೋಟುಗಳನ್ನ ಕೇವಲ ಪೈಲಟ್ ಪ್ರಾಜೆಕ್ಟ್ ಆಗಿ ಪ್ರಾಯೋಗಿಕ ಹಂತದಲ್ಲಿ ಮಾತ್ರ ತರ್ತಿದೆ. ಇಡೀ ದೇಶದ ಎಲ್ಲಾ ಕಾಗದದ ನೋಟುಗಳನ್ನ ಒಮ್ಮೆಲೆ ರೀಪ್ಲೇಸ್ ಮಾಡ್ತೀವಿ ಅಂತ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಟೆಸ್ಟಿಂಗ್ ಸಕ್ಸಸ್ ಆದ್ರೆ ಹಂತ ಹಂತವಾಗಿ ಫೇಸ್ ಬೈ ಫೇಸ್ ಆಗಿ ಹಳೆಯ ನೋಟುಗಳು ಬ್ಯಾಂಕ್ಗೆ ಹೋಗಿ ಅದರ ಜಾಗಕ್ಕೆ ಗರಿಗರಿಯಾದ ಹೊಸ ಪ್ಲಾಸ್ಟಿಕ್ ನೋಟುಗಳು ನಮ್ಮ ಪರ್ಸ್ ಸೇರಲಿವೆ. ಇದರಿಂದ ಬ್ಯಾಂಕಿಂಗ್ ವ್ಯವಸ್ಥೆ, ದೇಶದ ಆರ್ಥಿಕತೆಗೆ ಲಾಭವೇ ಹೆಚ್ಚು. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.